ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ನು ಇವೆಲ್ಲ ನೋಡ್ಕೊಳ್ಳಿ. ರೆಡಿಯಾಗಿ ಹಾರ್ತಾ ಇದ್ದಿದ್ದು ಸೀಮೆಣ್ಣೆ ಪಿಲಾಂಕ, ಅಲ್ಲಿ ರೇಗ್ದಾರ್ ಪಿಲಾಂಕ ಗಂಡು. ಸೀಮೆಣ್ಣೆ ಪಿಲಾಂಕ ಅಲ್ಲಿ ಪುಟ್ ಮಾಡಿಸಿರೋ ಗಂಡು. ಆಡ್ತಾ ಇದ್ದಿದ್ದು ಟೈಮ್ ಬಂದ್ಬಿಟ್ಟು 5-5:15 ಗಂಟೆ ಹಾರ್ತಾ ಇದ್ದಿದ್ದು ಅಕ್ಕಿ. ಸೀಸನ್ಗೆ ತುಂಬಾ ಒಂದು ಕೆಲಸ ಕೊಟ್ಬಿಡ್ತು ನಮಗೆ. ಫಸ್ಟು 9ನೇ ಗರಿ ಉದುರಿಸ್ಕೊಂತು, ಅದಾದಮೇಲೆ 10ನೇ ಗರಿ ಉದುರಿಸ್ಕೊಂತು. ಇವಾಗ 2 ಗರಿನೂ ಬರ್ತಾಯಿದೆ. ಎಲ್ಲ ಸೀಲ್ಗಳೆಲ್ಲ ನಮ್ಮದು ಕಂಪ್ಲೀಟಾಗಿ ಮುಗಿದಿದೆ. ನೆಕ್ಸ್ಟು ಯಾರ್ದಾರ ಸೀಲ್ ಇದ್ದರೆ ಅವ್ರಿಗೆ ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಪಲ್ಲ ಹೋಗುತ್ತೆ. ಬಾಜಿ ಬಂದ್ಬಿಟ್ಟು 4-5 ಬಾಜಿ ಮಾಡುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇನ್ನೂ ಓಡಿಸ್ಕೊಂಬಂದರೆ ಟೈಮಿಂಗು ಜಾಸ್ತಿ ಆಗುತ್ತೆ, ಅಕ್ಕಿ ಆಟನೂ ಚೇಂಜ್ ಆಗುತ್ತೆ. ಯಾಕಂದರೆ ಇನ್ನು ಇವಾಗ ಒಂದಷ್ಟು ಅಕ್ಕಿ ಆಗ್ತಿರೋದು, ಅದನ್ನು ನಿಮಗೆ ಗರಿಗಳು ತೋರಿಸ್ತೀನಿ. 9ನೇ ತಿರಿ ಫಸ್ಟು ಉದುರಿಸ್ಕೊಂಡಿತ್ತು, ಅದಾದಮೇಲೆ 10ನೇ ತಿರಿ ಉದುರಿಸ್ಕೊಂತು, ಅದಾದಮೇಲೆ ನಾವು ಬಿಡೋಕ್ಕಾಗಿಲ್ಲ. ಇವಾಗ 9ನೇ ತಿರಿ 10ನೇ ತಿರಿ ಎರಡೂ ಬರ್ತಾಯಿದೆ. ಇನ್ನೊಂದು ವಾರದಲ್ಲೆಲ್ಲ ಫುಲ್ ಕಂಪ್ಲೀಟಾಗಿ ಬಂದಿರುತ್ತೆ. ಸೀಲ್ ಆರಿಸ್ಕೊಳ್ಳೋರ್ಗೆ ಯಾರಿಗಾರೋ ಅಕ್ಕಿ ಹುಡುಕ್ತಾ ಇದ್ದರೆ ಈ ಅಕ್ಕಿನ ಬಿಡ್ಕೊಳ್ಳಿ. ಒಳ್ಳೆ ಟೈಮಿಂಗ್ ಕೊಡುತ್ತೆ, ಫಾಸ್ಟಾಗಿ ಟೈಮಿಂಗು ರೈಸ್ ಆಗುತ್ತೆ. ಗಂಡು ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತ ನೋಡ್ಬೋದು, ಬೊಂಬಾಟಾಗಿರುತ್ತೆ. ಗುಂಡು ತಲೆ ಇರುತ್ತೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಎದೆ, ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಬೋದು, ಕ್ಲಾಸ್ 1 ಆಗಿರುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಸೀಮೆಣ್ಣೆ ಪಿಲಾಂಕಲ್ಲಿ ಗಂಡು ತೋರಿಸ್ದೆ. ಚಡಿ ಬಾಲ ನೋಡ್ಬೋದು, ಇಲ್ಲಿ ಚಡಿ ಬಾಲನೂ ಅಷ್ಟೇ ಇನ್ನೂ ಬರ್ತಾಯಿದೆ. ಇದೆಲ್ಲ ಬಂದ್ಬಿಡುತ್ತೆ ಒಂದು ವಾರದಲ್ಲಿ. ಎಲ್ಲ ಕಿತ್ಕೊಟ್ಬಿಟ್ಟಿದ್ರಿ ಬಾಲ ಎಲ್ಲ. ಚುಪ್ತಿರಿ ಉದಾತಿರಿ ನೋಡ್ಬೋದು, ದಸ್ತದ ಗರಿ ಉದ್ರಿ ಬರ್ತಾಯಿದೆ. ತಿರಿಗಳೆಲ್ಲ ನೋಡ್ಬೋದು, ಫುಲ್ ಇದೆ. 2 ಸೈಡು ತಿರಿ ನೋಡ್ಕೊಳ್ಳಿ, 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ನೋಡ್ಬೋದು, ಸೂಪರ್ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಹಳದಿ ಬಣ್ಣ, ಅಲ್ಲಿ ಲೈಟ್ ಹಳದಿ ಬಣ್ಣ ಅಲ್ಲ, ಡಾರ್ಕ್ ಹಳದಿ ಬಣ್ಣ. ಕಣ್ಣಲ್ಲಿ ನೋಡ್ಬೋದು, ಸಖತ್ತು ಗಟ್ಟಿ ಹಳದಿ ಬಣ್ಣ ಇದು. ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ತುಂಬ ಟಾಪ್ ಆಗಿದೆ. ಕಣ್ಣಲ್ಲಿ ನೋಡ್ಬೋದು ನೀವು, ಕ್ರ್ಯಾಕ್ಸು ಒಡಕ್ಲು ಸಿಕ್ಕಾಪಟ್ಟೆ ತುಂಬಿಕೊಂಡಿರುತ್ತೆ. ಬಿಡ್ಕೊಳ್ಳೋರ್ಗಂತೂ ಈ ವರ್ಷಕ್ಕೆ ಒಳ್ಳೆ ಅಕ್ಕಿ ಆಗುತ್ತೆ. ಸೀಮೆಣ್ಣೆ ಪಿಲಾಂಕಲ್ಲಿ ಗಂಡು. ರಿಂಗ್ ನಂಬರ್ 3430. ಇದು ರೆಕ್ಕೆ ಕಿತ್ಕೊಟ್ಟಿದ್ದು ಲೇಟ್ ಆಯಿತು. ಆನೆಕಲ್ ರೇಗ್ದಾರಲ್ಲಿ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಆಲ್ಮೋಸ್ಟ್ ರೆಕ್ಕೆ ಭಾಗ ಮುಕ್ಕಾಲು ಭಾಗ ಬಂದಿದೆ, ಇನ್ನು ಕಾಲು ಭಾಗ ಬರಬೇಕು. ಒಂದು 10-15 ದಿನದಲ್ಲೆಲ್ಲ ರೆಕ್ಕೆ ಬಂದ್ಬಿಡುತ್ತೆ. ಕಣ್ಣ ಹತ್ರ ನೋಡ್ಬೋದು, ಬಿಳೆ ಕಚ್ಪುಟ್ಟು ನೋಡ್ಬೋದು. ಕಣ್ಣಿನ ಮೇಲ್ಭಾಗ ಅಲ್ಲಿ ಕಚ್ಪುಟ್ಟು ತುಂಬ ಲೈಟಾಗಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ಸಖತ್ತಾಗಿರುತ್ತೆ. ಹೋದ ವರ್ಷವೇ ಈ ಅಕ್ಕಿ 6-6:30 ಗಂಟೆ ಹಿಂಗೆ ಹಾರ್ತಾ ಇದ್ದಿದ್ದು ಪಟ್ಟ ಅಲ್ಲಿ. ಇವಾಗ ದಸ್ತಾ ಮುಗ್ದಿದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಪಲ್ಲ ಬಂದ್ಬಿಟ್ಟು 20-20 ನಿಮಿಷ ಹೋಗೋದು. ಬಾಜಿ ಬಂದ್ಬಿಟ್ಟು 4-5 ರಾಕೆಟ್ ಬಾಜಿ. ಪಲ್ಲ 20-25 ನಿಮಿಷ ಹೋಗೋದು. ಈ ವರ್ಷ ರೆಕ್ಕೆ ಕಿತ್ಕೊಟ್ಟಿದ್ದು ಲೇಟ್ ಆಯಿತು. ಅಕ್ಕಿ ಗರಿಗಳು ಅಷ್ಟೇ ಇನ್ನೂ ಫುಲ್ ಬಂದಿಲ್ಲ. ಇನ್ನೊಂದು ವಾರದಲ್ಲೆಲ್ಲ ಗರಿ ಬರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಕ್ಲಾಸ್ ಆಗಿರುತ್ತೆ. ಯಾರ್ದಾರ ಸೀಲ್ ಇದ್ದರೆ ಆರಾಮಾಗಿ ಅಕ್ಕಿನ ನೀವು ಹಾರಿಸ್ಕೊಂಬಂದರೆ ಒಳ್ಳೆ ಟೈಮ್ ಕೊಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಆನೆಕಲ್ ರೇಗ್ದಾರಲ್ಲಿ ಗಂಡು. ಆಲ್ಮೋಸ್ಟ್ ಇವಾಗ 2 ದಸ್ತದ ಗಂಡಿದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ದೆ. ಚಡಿ ಶೇಪು ಇಲ್ಲಿ ನೋಡ್ಬೋದು, ಬಾಲ ನೋಡ್ಬೋದು, ಹಿಂಗೆ ಸಿಂಗಲ್ ಟೇಲ್ ಎತ್ತಿಟ್ಕೊಳ್ಳುತ್ತೆ. ಚುಪ್ತಿರಿ ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ಏನಿದೆ ತಿರಿ ಇವಾಗ ಆ್ಯಸ್ ಇಟ್ ಈಸ್ ಇದೇ ತಿರಿಯಲ್ಲಿ ಬಿಡ್ಕೊಂಬನ್ನಿ ಸಾಕು. ಅಕ್ಕಿ ಬೇಕಳ್ಳಾಗತ್ತೆ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿದೆ. ತಿರಿಗಳು ನೋಡ್ಬೋದು, ಚೆನ್ನಾಗಿದೆ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರ್ ಕಂಡೀಷನ್ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಅಗ್ಲ ಕಣ್ಣು ಎತ್ತಿಕೊಂಡಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಇವಾಗ ಏನು ಲೈಟಾಗಿ ಅನಾರಿ ಕಾಣ್ತಿದೆ, ಇದು ನಾವು ಉಡಾನ್ ಬಾಕ್ಸ್ಗೆ ಹಾಕೊಂಡ್ಬರ್ತಾಯಿದ್ದೀವಿ. ಬಿಸಿಲಿಗೆ ಹಾಕೊಂಡ್ಬರ್ತಾ ಇರೋದಕ್ಕೆ ಹಿಂಗೆ ಅನಾರಿ ಇದೆ. ಇದೆಲ್ಲ ವಯಸ್ಸಾಗ್ತಾರೆ ಕಪ್ಪು ಕಾರ್ಬನ್ ಶೇಡ್ಗೆ ಟರ್ನ್ ಆಗುತ್ತೆ.
ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಅಕ್ಕಿಯಲ್ಲಿ ಸೂಪರ್ ಆಗಿದೆ. ಆನೇಕಲ್ ರೆಗ್ದರಲ್ಲಿ ಸೂಪರ್ ಕ್ವಾಲಿಟಿಯಲ್ಲಿ ಗಂಡು. ರಿಂಗ್ ನಂಬರ್ 3415. ಫ್ರೆಂಡ್ಸ್, ಇದು ಧೂಮಲ್ಲಿ ಪಟ್ಟ ಸೀಲಿಗಾಡಿರೋ ಪಟ್ಟ. ಇದು ರೆಗ್ಯುಲರಾಗಿ 6:15 ಗಂಟೆ 7 ಗಂಟೆ ತನಕ ಟೈಮಿಂಗ್ ಬಂದುಬಿಟ್ಟಿತ್ತು. ಹಕ್ಕಿ ಇದು ಸೀಲಿಗೆ ರೆಡಿ ಮಾಡಿ, ಸೀಲಿಗೆ ಹಾರಿರೋ ಅಕ್ಕಿ ಬಾಲದ ಮೇಲೆ ಸೀಲು ತೋರಿಸ್ತೀನಿ. ಪ್ರಾಬ್ಲಮ್ ಏನಾಯಿತು ಅಂದರೆ ಸೀಲ್ ಟೈಮಲ್ಲಿ ಕರೆಕ್ಟಾಗಿ ಕುರ್ಜು ಮಾಡ್ಕೊಂಡು ಸೀಲಿಗೆ ಆಡಿದ ಟೈಮ್ ಬಂದ್ಬಿಟ್ಟು 4:15 ಗಂಟೆ ಸೀಲಿಗೆ ಆಡ್ತು. ಅದಕ್ಕೆ ಮುಂಚೆ 6 ಗಂಟೆಯಿಂದ 7 ಗಂಟೆ ಅಕ್ಕಿ ಆಡೋದು. ಆ ಟೈಮ್ ಬಂದರೆ ಸಾಕು, ಆ ಟೈಮಲ್ಲೇ ಬಿಡ್ಕೊಂಬರ್ಬೇಕು ಅಂದ್ಬಿಟ್ಟು ಬಿಡ್ಕೊಂಬಂದಿದ್ದು ಅಕ್ಕಿ. ಇದು ಕರೆಕ್ಟಾಗಿ ಸೀಲ್ ಟೈಮು ಕುರ್ಜು ಮಾಡಿದಾಗ ಹಕ್ಕಿ ಟೈಮಿಂಗ್ ಕಮ್ಮಿ ಮಾಡಿಬಿಡ್ತು. ರೆಕ್ಕೆ ಎಲ್ಲ ಹೊಡೆದಿದ್ದೀವಿ. ಬಾಜಿ ಬಂದ್ಬಿಟ್ಟು 6ರಿಂದ 8 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಪಲ್ಲ ಹೋಗುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿದೆ. ಇವಾಗಲೂ ನೋಡ್ಬೋದು ತಲೆ ಮೇಲೆ ಇನ್ನೂ ಕುರ್ಜೆಲ್ಲ ಹಂಗೆ ಇದೆ. ಕುರ್ಜೆಲ್ಲ ಒಂದು ಸತಿ ರೆಡಿ ಆಗಿಬಿಟ್ರೆ ಹಕ್ಕಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಕ್ಲಾಸ್ ಆಗಿರುತ್ತೆ. ನಮ್ಮ ಚಿಕ್ಕದುಮ್ಮ ಲೈನಲ್ಲಿ ಮಾಡಿಸಿರೋ ಗಂಡು ಪಟ್ಟ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಇನ್ನೂ ಇದು ಇವಾಗ 1 ದಸ್ತ 1.5 ದಸ್ತದ ಪಟ್ಟ. ಇದು ಮುಂದಿನ ವರ್ಷಕ್ಕೆ ಇನ್ನೂ ಟೈಮಿಂಗು ಲಾಂಗ್ ಮಾಡ್ಕೊಬೋದು. ಏನಂದರೆ ಫಾಲ್ಟು ನಮ್ಮದೇ, ಅದು ಕುರ್ಜಾಗೋಯ್ತು ಸೀಲ್ ಟೈಮಲ್ಲಿ. ಆದ್ರೂ ಸೀಲ್ಗೆ 4:15 ಗಂಟೆ ಸೀಲ್ಗಾಡ್ತು. ಕ್ವಾಲಿಟೀಸ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಧೂಮಲ್ಲಿ ಗಂಡ್ಪಟ್ಟ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಧೂಮಲ್ಲಿ ಗಂಡ್ಪಟ್ಟ ತೋರಿಸ್ದೆ. ಸಿಂಗಲ್ ಟೈಲು ಚಡಿ ಬಾಲ. ಸೀಲ್ದು ಮಾರ್ಕು ನೋಡ್ಬೋದು, ಇಲ್ಲಿ ಸೀಲ್ದು ಮಾರ್ಕು ಇಲ್ಲಿದೆ, ಲೈಟಾಗಿದೆ. ಅದು ಸೀಲಿಗೆ 4:15 ಗಂಟೆ ಆಡ್ತು. ಆದರೆ ಉಡಾನ್ಗೆಲ್ಲ ಒಳ್ಳೆ ಟೈಮಿಂಗ್ ಬಂದಿತ್ತು. ಚುಪ್ ತಿರಿ ಉದ್ದ ತಿರಿ ಎಲ್ಲ ಹೊಡೆದಿದ್ದೀವಿ. 2 ಸೈಡ್ ನೋಡ್ಬೋದು, ತಿರಿಗಳೆಲ್ಲ ಹೊಡೆದಿದ್ದೀವಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸು. ಇನ್ನು ನೋಡ್ಬೋದು ಇಲ್ಲಿ ತಲೆ ಮೇಲೆಲ್ಲ ಹೊಸ ಪುಕ್ಕಗಳು ಬರ್ತಾಯಿದೆ. ಫುಲ್ಲು ಹಕ್ಕಿ ಬೇಜನ್ ಕುರ್ಜಾಗ್ಬಿಟ್ಟಿತ್ತು. ಇವಾಗ ತಲೆ ಭಾಗದ ಮಾತ್ರ ಕುರ್ಜಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಲೈಟಾಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಸಕ್ಕತ್ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಹಾರಿಸ್ಕೊಳ್ಳೋಕ್ಕಂತೂ ಮುಂದಿನ ವರ್ಷಕ್ಕೆ ಟಾಪ್ ಕ್ಲಾಸ್ ಅಕ್ಕಿ ಆಗುತ್ತೆ. ಇನ್ನೂ ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ ಮುಂದಿನ ವರ್ಷಕ್ಕೆ ಅಕ್ಕಿ. ರಿಂಗ್ ನಂಬರ್ 3280. ಫ್ರೆಂಡ್ಸ್, ತುಂಬ ಜನ ಆನೇಕಲ್ ರೆಗ್ದರಲ್ಲಿ ಹೆಣ್ಗಳು ಕೇಳ್ತಾ ಇರ್ತೀರ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ನು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಆಡಿರೋ ಟೈಮ್ ಬಂದ್ಬಿಟ್ಟು 4:15 ಗಂಟೆ ಆಡಿರೋ ಹೆಣ್ಣಿದು. ಇನ್ನು 1 ದಸ್ತದ್ದು ಪಟ್ಟ ಹೆಣ್ಣು. ಇನ್ನು 1 ದಸ್ತಾನು ಫುಲ್ ಕಂಪ್ಲೀಟ್ ಆಗಿಲ್ಲ. 1 ದಸ್ತದ ಪಟ್ಟ ಹೆಣ್ಣು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ಗಂಡು ಪಟ್ಟ ಅಂತ ಬಿಡ್ಕೊಂಬಂದಿದ್ರಿ, ಹೆಣ್ಣು ಪಟ್ಟ ಅಂತ ಗೊತ್ತಾಗ್ಮೇಲಿಂದ ರೆಕ್ಕೆ ಹೊಡೆದ್ಬಿಟ್ರಿ. ಆಮೇಲೆ ಓಡ್ಸೋಕೆ ಹೋಗಿಲ್ಲ, ಇನ್ನೂ ಓಡಿಸ್ಕೊಂಬಂದಿರಿ. ಟೈಮಿಂಗು ಜಾಸ್ತಿ ಆಗಿರೋದು. ಜಾತಿ ಮಾಡ್ಕೊಳ್ಳೋರಿಗೆ, ಮುಂದಿನ ವರ್ಷ ಹಾರಿಸ್ಕೊಳ್ಳೋರಿಗೆ ಒಳ್ಳೆ ಹೆಣ್ಣಾಗತ್ತೆ. ಆನೇಕಲ್ ರೆಗ್ದರಲ್ಲಿ ಗೋಲ್ಡ್ ಶೇಡ್ ಕಣ್ಣಿರುತ್ತೆ. ಇವಾಗ ಆಡಿಸ್ತಾ ಇದ್ದಕ್ಕೆ ಸ್ವಲ್ಪ ಲೈಟಾಗಿ ಕಣ್ಣಲ್ಲಿ ಅನಾರಿರುತ್ತೆ. ಅವೆಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಅನಾರಿಗಳೆಲ್ಲ ಹೋಗ್ಬಿಡುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಬಾಜಿ ಬಂದ್ಬಿಟ್ಟಿದ್ದಲ್ಲಿ 6ರಿಂದ 8 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 25ರಿಂದ 30 ನಿಮಿಷ ಪಲ್ಲ ಹೋಗ್ತಾಯಿತ್ತು ಹೆಣ್ಣಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣನ್ನ 2,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. 1 ದಸ್ತದ್ದು ಪಟ್ಟ ಹೆಣ್ಣು. ಆನೇಕಲ್ ರೆಗ್ದರಲ್ಲಿ 1 ದಸ್ತದ್ದು ಪಟ್ಟ ಹೆಣ್ಣಿದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೇಕಲ್ ರೆಗ್ದರಲ್ಲಿ ಪಟ್ಟ ಹೆಣ್ಣು ತೋರಿಸ್ತೆ. ಇನ್ನೂ ಇದೆಲ್ಲ ಪಟ್ಟ ಬಾಲಗಳು. ಇವೆಲ್ಲ ಒಂದು ಸತಿ ಕಿತ್ಕೊಟ್ರೆ ದಪ್ಪ ಬಾಲಗಳು ಬರುತ್ತೆ. ಇದೆಲ್ಲ ನೋಡ್ಬೋದು ಪಟ್ಟ ಬಾಲ. ಇಲ್ಲಿ ನೋಡ್ಬೋದು ದಪ್ಪ ಬಾಲ ಇದೆ. ಇದೆಲ್ಲ ಒಂದು ರೌಂಡ್ ಕಿತ್ಕೊಟ್ಬಿಡಿ. ತುಂಬ ಚೆನ್ನಾಗಿರೋ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಬಾಲ ನೋಡ್ಬೋದು, ಚಡಿಯಾಗಿ ಹಿಂಗೆ ಎತ್ತಿಟ್ಕೊಳ್ಳುತ್ತೆ. ಇದೇನೆಂದರೆ ಇವಾಗ ಅಗ್ಲ ಏನಕ್ಕಿರೋದಂದರೆ ಈ ಪಟ್ಟ ಬಾಲ ದೊಡ್ಡ ಬಾಲ ಎರಡೂ ಸೇರಿಸ್ಕೊಂಡು ಬಂದಿದೆ, ಅದಕ್ಕೆ ಅಗ್ಲ ಇದೆ. ಒಂದು ರೌಂಡ್ ಎಲ್ಲ ಕಿತ್ಕೊಟ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ. ಚುಪ್ ತಿರಿ ಉದ್ದ ತಿರಿ ಎಲ್ಲ ಹೊಡೆದಿದ್ದೀವಿ. 1 ದಸ್ತಾ ನೋಡ್ಬೋದು, ಇಲ್ಲಿ ಉದ್ರಕೊಂಡು ಬರ್ತಾ ಇರೋದಿದ್ದು. ಇನ್ನೂ ಫುಲ್ ಕಂಪ್ಲೀಟು ಆಗಿಲ್ಲ. ತಿರಿಯೆಲ್ಲ ಹೆಣ್ಣಂತ ಗೊತ್ತಾದಾಗಲೇ ಹೊಡೆದ್ಬಿಟ್ರಿ. ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಲೈಟಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಫುಲ್ ಸರ್ಕಲ್ಗೆ ಕಾರ್ಬನ್ ಶೇಡ್ ಹಡ್ಕೊಂಡಿರುತ್ತೆ.
ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಇವಾಗ ಏನು ಪಿಂಕಿ ಶನಾರಿ ಕಾಣಿಸ್ತಾ ಇದೆ ಇವೆಲ್ಲ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಆ ಪಿಂಕಿ ಶನಾರಿ ಎಲ್ಲ ಹೋಗ್ಬಿಟ್ಟು ಕ್ರ್ಯಾಕ್ಸು ಹೊಡೋಕ್ಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಈ ಹೆಣ್ಣಲ್ಲಿ ಆನೆಕಲ್ ರೇಗ್ದಾರಲ್ಲಿ ಮಾಡಿಸಿರೋದು, ಒಳ್ಳೆ ಲೈನಲ್ಲಿ ಮಾಡಿಸಿರೋ ಹೆಣ್ಣಿದು. ರಿಂಗ್ ನಂಬರ್ 3285. ಈಗೇನು ಜಸ್ಟ್ ವಿಡಿಯೋಲಿ HMT ಗೂ ಆನೆಕಲ್ಗೂ ರೇಗ್ದಾರ್ ಗಂಡು ಪಟ್ಟ ನೋಡಿದ್ರಿ, ಇದು ಅದು ಜೊತೆ ಪಟ್ಟ, ಹೆಣ್ಣು ಪಟ್ಟ. ಇದು ಸ್ವಲ್ಪ ಆನೆಕಲ್ದು ಬಣ್ಣ ಜಾಸ್ತಿ ಬಂದಿದೆ, ರೇಗ್ಗಳು HMT ಜಾಸ್ತಿ ಬಂದಿದೆ, ಮತ್ತು ಬೆನ್ನ ಮೇಲೆ ಒಂದು ಬಿಳೆ ಕಚ್ಬಿಟ್ಟಿದೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇದೇ ಪಟ್ಟ ಆಡಿರೋ ಟೈಮ್ ಬಂದ್ಬಿಟ್ಟು 4-4:15 ಗಂಟೆ ಹಾರಿರೋ ಪಟ್ಟ. ಇದು ಬಾಜಿ ಬಂದ್ಬಿಟ್ಟು 4-5 ಬಾಜಿ. ಇದರಲ್ಲಿ ಹಕ್ಕಿ ಬಣ್ಣ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಬಿಳೆ ಕಚ್ಬಿಟ್ಟು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಪಲ್ಲ ಬಂದ್ಬಿಟ್ಟು 25ರಿಂದ 30 ನಿಮಿಷ ಪಲ್ಲ ಆವತ್ತಿದು. ಈ ಹಕ್ಕಿ ನಾನು ಮುಂದಿನ ವರ್ಷ ಹಾರಿಸ್ಕೊಬೋದು. ಇವಾಗೇನು ಗಂಡು ತೋರಿಸೀನಿ, ಇವಾಗೇನು ಹೆಣ್ಣು ತೋರಿಸ್ತಾ ಇದೀನಿ, ಇದನ್ನೇ ಜೊತೆ ಮಾಡ್ಕೊಂಬಿಟ್ರೂ ಒಂದು ಲೈನ್ ಮಾಡ್ಕೊಂಬಿಡೋದು ನೀವು. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲ್ ಕ್ವಾಲಿಟೀಸ್ ಎಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. HMT ಗೂ ಆನೆಕಲ್ಗೂ ಪೂಟ್ ಮಾಡಿಸಿರೋ ಹೆಣ್ಣು ಪಟ್ಟ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಫ್ರೆಂಡ್ಸ್ ಇವಾಗೇನು ಜಸ್ಟು ಹೆಣ್ಣು ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲು ಚಡಿ ಬಾಲ ಇಲ್ಲಿ ನೋಡ್ಬೋದು, ಚಡಿ ಬಾಲ ಹಿಂಗೆ ಚಡಿ ಬಾಲ ಎತ್ತಿಟ್ಕೊಳುತ್ತೆ. ಬಿಳೆ ಕಚ್ಬಿಟ್ಟು ನೋಡ್ಬೋದು, ಆನೆಕಲ್ದು ಬಿಳೆ ಕಚ್ಬಿಟ್ಟು ಚೆನ್ನಾಗಿ ಬಂದಿದೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ ನೋಡ್ಬೋದು, ಲಾಲ್ ಕಟ್ ಸಖತ್ತಾಗಿದೆ. ಕೆಂಪು ಛಾಯೆನೂ ನೋಡ್ಬೋದು, ಇಲ್ಲಿ ಕೆಂಪು ಛಾಯೆಯನ್ನು ಬಿಚ್ಕೊಂಡಿದೆ. ಇದೊಂದು ಸತಿ ಕುರ್ಜಾಗ್ಮೇಲೆ ಇನ್ನೂ ಕೆಂಪು ಛಾಯೆ ಚೆನ್ನಾಗಿ ಬರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸು ಚಡಿ ಶೇಪು ಅಗ್ಲ ಎದೆ ನೋಡ್ಬೋದು, 2 ಹಕ್ಕಿನೂ ಟಾಪ್ ಆಗಿರುತ್ತೆ. ಬಣ್ಣ ನೋಡ್ಕೊಬೋದು, ರೇಗ್ಗಳು ನೋಡ್ಕೊಬೋದು, ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ, ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸೂಪರ್ ಆಗಿರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿರುತ್ತೆ. ರಿಂಗ್ ನಂಬರ್ 3236. HMT ರೇಗ್ದಾರ್ಗೂ ಆನೆಕಲ್ ರೇಗ್ದಾರ್ಗೂ ಪೂಟ್ ಮಾಡಿಸಿದಕ್ಕೆ HMTದು ರೇಗ್ಗಳು ಬಂದಿದೆ, ಆನೆಕಲ್ದು ಬಣ್ಣ ಬಂದಿದೆ. ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಗಂಡು ಪಟ್ಟ 1-1.5 ದಸ್ತದ ಪಟ್ಟ ಇದು. ಈ ಪಟ್ಟ ಆಡಿರೋ ಟೈಮ್ ಬಂದ್ಬಿಟ್ಟು 3-3:15 ಗಂಟೆ ಈ ವರ್ಷಕ್ಕೆ ಹಾರಿರೋದು. ಇನ್ನು ಮುಂದಿನ ವರ್ಷಕ್ಕೆ ಬಿಡ್ಕೊಂಬಂದರೆ ಟೈಮಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ನಮ್ಮದೆಲ್ಲ ಸೀಲು ಮುಗಿದೋಗ್ಬಿಟ್ಟಿದೆ, ಅದರಿಂದ ನಾವು ಯಾವುದೂ ಹಾರ್ಸೋಕ್ಕೆ ಹೋಗ್ತಾ ಇಲ್ಲ. ಎಲ್ಲ ಅಕ್ಕಿಗಳನ್ನ ರೆಕ್ಕೆ ಹೊಡೆದಿಟ್ಟಿದ್ದೀವಿ. ಮುಂದಿನ ವರ್ಷ ಬಿಡ್ಕೊಳ್ಳೋರಿಗೆ ಒಂದೊಳ್ಳೆ ಅಕ್ಕಿ ಕೊಡೋಣ, ಒಂದೊಳ್ಳೆ ಕ್ವಾಲಿಟಿಯಲ್ಲಿ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿರೋದು. ಮತ್ತು ಈ ವಿಡಿಯೋಲಿ ಇವತ್ತು ತುಂಬ ಅಕ್ಕಿಗಳಿರುತ್ತೆ, ಒಂದಕ್ಕಿಂತ ಒಂದು ಟಾಪ್ ಲೈನಲ್ಲಿ ಅಕ್ಕಿಗಳು ತೋರಿಸ್ತೀನಿ. ಇದು ನಾವೇನಕ್ಕೆ HMTಗೂ ಆನೆಕಲ್ಗೂ ಪೂಟ್ ಮಾಡಿಸಿದ್ದು ಅಂದರೆ, HMTಗಳಲ್ಲಿ ಬಾಜಿಗಳು ತುಂಬ ಚೆನ್ನಾಗಿರುತ್ತೆ, ಆನೆಕಲ್ಲಲ್ಲಿ ಪಲ್ಲಾಗಳು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ HMTಗೂ ಆನೆಕಲ್ಗೂ ಮಾಡಿಸಿದ್ದು. ಗಂಡು ಪಟ್ಟ 1.5 ದಸ್ತದ ಪಟ್ಟ ಇದು. ಬಾಜಿ ಬಂದ್ಬಿಟ್ಟಿದ್ದಲ್ಲಿ 6ರಿಂದ 8 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 35ರಿಂದ 40 ನಿಮಿಷ ಪಲ್ಲ ಹೋಗುತ್ತೆ. ಮುಂದಿನ ವರ್ಷ ಕರೆಕ್ಟಾಗಿ ನಾವು ರೆಡಿ ಮಾಡ್ಕೊಂಬಂದರೆ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಬೋದು. ಹಕ್ಕಿ ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇದೇ ವಿಡಿಯೋಲ್ಲಿ ಇದು ಜೊತೆ ಪಟ್ಟನೂ ಹಾಕ್ತೀನಿ. ಸಿಂಗಲ್ ಪಟ್ಟ ಬೇಕು ಅಂದರೆ ಸಿಂಗಲ್ ಪಟ್ಟ ಎತ್ಕೊಬೋದು, ಜೊತೆ ಪಟ್ಟ ಬೇಕು ಅಂದರೆ ಜೊತೆ ಪಟ್ಟನೇ ಇಸ್ಕೊಬೋದು. ಜೊತೆ ಪಟ್ಟ ಎತ್ಕೊಂಬಿಟ್ಟು ನೀವು ಒಂದು ಲೈನೇ ಮಾಡ್ಕೊಬೋದು. ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. HMTಗೂ ಆನೆಕಲ್ಗೂ ಪೂಟ್ ಮಾಡಿಸಿರೋ ಹಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡು ಪಟ್ಟನ 2000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಫ್ರೆಂಡ್ಸ್ ಇವಾಗೇನು HMTಗೂ ಆನೆಕಲ್ಗೂ ಬಂದಿರೋ ಪಟ್ಟ ತೋರಿಸ್ದೆ. 1.5 ಬಾಲ ಲೆಕ್ಕ ಬರುತ್ತೆ ನೋಡ್ಬೋದು. ಚಡಿ ಬಾಲ ಎತ್ತಿಟ್ಕೊಳುತ್ತೆ. ಚುಪ್ ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ತಿರಿ ಎಲ್ಲ ಹೊಡೆದಿದ್ದೀವಿ, ಆಡ್ತಾಯಿದ್ದಿದ್ದು ಅಕ್ಕಿ ಇದು. ಈ ವರ್ಷ ಲಾಲ್ ಕಟ್ಟು ನೋಡ್ಬೋದು, ಸೂಪರ್ ಲಾಲ್ ಕಟ್ಟಿರುತ್ತೆ. ಲೆಂತ್ ವೈಸು ಚಡಿ ಶೇಪು ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಬಣ್ಣ ನೋಡ್ಬೋದು. HMTಗೆ ಹಿಂಗೆ ರೇಗ್ಗಳು ಬರುತ್ತೆ, ಆ ರೇಗ್ಗಳು ಇದರಲ್ಲಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇದಿನ್ನೂ ಕಣ್ಣಿನ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಇದು ಏನಂದರೆ ಇವಾಗ ರೀಸೆಂಟಾಗಿ ಅಕ್ಕಿನ ರೆಕ್ಕೆ ಹೊಡೆದಿರೋದಕ್ಕೆ ಈ ಲೈಟಾಗಿ ಏನು ಅನರಿ ಇದೆ, ಇವೆಲ್ಲ ವಯಸ್ಸಾಗ್ತಾನೆ ಕಪ್ಪು ಹೊಡ್ಲಿಕ್ಕೆ ಟರ್ನ್ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಇನ್ನು ಪಟ್ಟ ಕಣ್ಣಿದು, ಇದಿನ್ನೂ ವಯಸ್ಸಾಗ್ತಾಯಿದೆ. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ ಈ ಪಟ್ಟ ಅಲ್ಲಿ.
ರಿಂಗ್ ನಂಬರ್ 4020. ಇದು ರೋಷನಲ್ಲಿ ಹೆಣ್ಣು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚ್ಗಿಂತ ಸ್ವಲ್ಪ ಚಿಕ್ಕ ಚೋಂಚಿರುತ್ತೆ, ಅಗ್ಲ ಎದೆ ಇರುತ್ತೆ. ಆಡಿರೋ ಟೈಮ್ ಅಂದ್ಬಿಟ್ಟು 4:15 5 ಗಂಟೆ ಹಾರಿರೋ ಹೆಣ್ಣು. ಈ ಹೆಣ್ಣ ನೀವು ರೋಷನ್ಗಳಿಗೆ, ತಿರಾವಲ್ಗಳಿಗೆ, ಮೀಟ್ರ್ ಗೇಜ್ಗೆ ಇಂಥ ಅಕ್ಕಿಗೆಲ್ಲ ಹಾಕ್ಬೋದು, ಜೊತೆ ಮಾಡ್ಕೊಬೋದು. ಇವಾಗ ಏನು ಜಸ್ಟ್ ಮೀಟ್ರ್ ಗೇಜ್ ತೋರಿಸ್ದೆ, ಆ ಮೀಟ್ರ್ ಗೇಜ್ ತಿರಾವಲ್ಗೂ ಈ ಹೆಣ್ಣು ಹಾಕ್ಕೊಂಡು ಜೊತೆ ಮಾಡ್ಕೊಂಡು ಜಾತಿ ಮಾಡ್ಕೊಬೋದು. ಬಾಜಿ ಬಂದ್ಬಿಟ್ಟು 6ರಿಂದ 8 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 20ರಿಂದ 25 ನಿಮಿಷ ಪಲ್ಲ ಹೋಗೋದು ಈ ಹೆಣ್ಣು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ತಲೆ ಮೇಲೆ ಪುಕ್ಕ ಬಂದ್ಬಿಟ್ಟು ಅದು ಮೊನ್ನೆ ಒಂದು ಗಂಡು ಹಾಕಿದ್ರಿ ಜೊತೆ ಮಾಡೋದು ಅಂದ್ಬಿಟ್ಟು ಆ ಗಂಡು ಹೊಡೆದು ಹಿಂಗೆ ಪುಕ್ಕ ಕಿತ್ತಾಕ್ಬಿಟ್ಟಿದೆ. ಆ ಪುಕ್ಕ ಬರಬೇಕಿನ್ನ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು. ಎಲ್ಲ ಇನ್ನು ಚಿಕ್ಕ ಅಕ್ಕಿಗಳು. ಇವತ್ತಿನ ವೀಡಿಯೋ ಎಲ್ಲ ಆಲ್ಮೋಸ್ಟ್ ಆಗ್ತಿರೋದೆಲ್ಲ 1.5 ದಸ್ತ 2 ದಸ್ತದ್ದು ಅಕ್ಕಿಗಳು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 2000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ರೋಷನಲ್ಲಿ ಹೆಣ್ಣು ತುಂಬ ಒಳ್ಳೆ ಕ್ವಾಲಿಟಿ ಇರುತ್ತೆ. ಕಣ್ಣೆಲ್ಲ ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಹಕ್ಕಿ ಶೇಪು ಸ್ಟೈಲ್ ನೋಡ್ಬೋದು, ಫುಲ್ ಚಡಿಯಾಗಿರುತ್ತೆ. ಇಲ್ಲಿ ಸ್ವಲ್ಪ ಗಾಬರಿ ಬೀಳ್ತಾಯಿದೆ, ಹೊಸ ಗೂಡು ಅಂದ್ಬಿಟ್ಟು ಈ ಗೂಡಲ್ಲಿ ಸ್ವಲ್ಪ ಅಕ್ಕಿ ಗಾಬರಿ ಬೀಳ್ತಾಯಿದೆ. ಫ್ರೆಂಡ್ಸ್, ಈಗೇನು ಜಸ್ಟ್ ರೋಷನಲ್ಲಿ ಹೆಣ್ಣು ತೋರಿಸ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ. ಚಡಿ ಬಾಲ ಹಂಗೆ ತಿರ್ಕೊಳ್ಳುತ್ತೆ, 1.5 ಬಾಲ ಲೆಕ್ಕ ಬರುತ್ತೆ. ಚುಕ್ ತಿರಿ, ಉದ್ದ ತಿರಿ ಇಲ್ಲಿ ನೋಡ್ಬೋದು. ತಿರಿ ಎಲ್ಲ ಹೊಡೆದಿದ್ದೀವಿ. ನೆಕ್ಸ್ಟ್ ವರ್ಷ ಹಾರಿಸ್ಕೊಳ್ಳೋಕ್ಕೂ ಆಗುತ್ತೆ, ಪ್ಲಸ್ ನೀವು ಬ್ರೀಡಿಂಗ್ ಮಾಡ್ಕೊಂಡು ಜಾತಿ ಮಾಡ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಹೆಣ್ಣಾಗತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಟಾಪ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಬ್ಲೂ ಶೇಡಲ್ಲಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸಿಕ್ಕಾಪಟ್ಟೆ ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿದೆ. ಇದಿನ್ನೂ ವಯಸ್ಸಾಗ್ತಾರೆ ನಿಮಗೆ. ಕಣ್ಣು ಫುಲ್ಲು ಒಡಕಲು ಕಣ್ಣು ಟರ್ನ್ ಆಗುತ್ತೆ. ಇನ್ನೂ 1.5ರಿಂದ 2 ದಸ್ತದ ಹಕ್ಕಿ ಇದು. ಕಣ್ಣಿನ ಕ್ವಾಲಿಟೀಸ್ ಅಂತೂ ತುಂಬ ಚೇಂಜಸ್ ಬರುತ್ತೆ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಹೆಣ್ಣಾಗತ್ತೆ. ರಿಂಗ್ ನಂಬರ್ 3258. ಫ್ರೆಂಡ್ಸ್, ಇದು ರೋಷನಲ್ಲಿ ಮೀಟ್ರಿಗೆ ಹಚ್ತಿರೋವಲ್ಲ ಗಂಡು. ಈ ಅಕ್ಕಿ ಹಾರಿರೋ ಟೈಮ್ ಅಂದ್ಬಿಟ್ಟು 4:15ರಿಂದ 5 ಗಂಟೆ ಹಾರಿರೋದು. ಅದು ನಾವು ಬಂದ್ಬಿಟ್ಟಿದ್ದನ್ನ ಒಂದು ಸತಿ ಪಟ್ಟ ಮಾಡಿಸಿ, ಪಟ್ಟ ಮೇಲೆ ಇದ್ದಿದ್ದ ಅಕ್ಕಿನೇ ಆಡಿಸಿದ್ದು. 4:15ರಿಂದ 5 ಗಂಟೆ ಆಡೋದು. ಪಟ್ಟ ದೊಡ್ಡದಾಗಲಿ ಅಂದ್ಬಿಟ್ಟು ಆಮೇಲೆ ಮತ್ತೆ ರೆಕ್ಕೆ ಹೊಡೆದ್ರಿ. ಹಕ್ಕಿ ಕಂಡೀಷನ್ನು, ಕ್ವಾಲಿಟೀಸು, ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟೀಸ್ ಎಲ್ಲ ಇರುತ್ತೆ. ಈ ಗಂಡು ಎತ್ಕೊಂಡು ನೀವು ಮುಂದಿನ ವರ್ಷ ಹಾರಿಸ್ಕೊಳ್ಳೋಕ್ಕೂ ರೆಡಿ ಮಾಡ್ಕೊಬೋದು, ಪ್ಲಸ್ಸು ಒಂದು ಒಳ್ಳೆ ಜಾತಿ ಮಾಡ್ಕೊಳ್ಳೋಕ್ಕೂ ಟಾಪ್ ಕ್ಲಾಸ್ ಗಂಡು. ಗುಂಡು ತಲೆ, ಗಿಡ್ಡಿ ಚೋಂಚು, ಅಗ್ಲ ಎದೆ, ಗಿಡ್ಡಿ ಕಾಲು, ಮೀಟ್ರಿಗೆ ತಿರಾವಲಲ್ಲಿ ರೋಷನ್ ಬಣ್ಣ ಅಲ್ಲಿ ತಿರಾವಲ್ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಗುಂಡು ಬುರುಡೆ ಇದೆಲ್ಲ ನೋಡ್ಬೋದು, ಟಾಪ್ ಕ್ಲಾಸ್ ಆಗಿರುತ್ತೆ. ಈ ಲೈನಲ್ಲಿ 8 ಗಂಟೆ ತನಕ ಅಕ್ಕಿಗಳು ಆಡಿದೆ. ಇದೇನೆಂದರೆ ಪಟ್ಟ ಮೇಲೆ ಇದ್ದಿದ್ದಕ್ಕೆ ಹಕ್ಕಿ ಟೈಮಿಂಗ್ ಕಮ್ಮಿ ಬಂದಿದ್ದು. ಕರೆಕ್ಟಾಗಿ ನಾವು ಪಟ್ಟ ಮಾಡಿಸ್ದೇ ಬಿಟ್ಟಿದ್ದೀರಿ, ಇನ್ನೂ ಒಳ್ಳೆ ಟೈಮಿಂಗ್ ಬಂದಿರೋದು ಈ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಬಾಜಿ ಬಂದ್ಬಿಟ್ಟು 4ರಿಂದ 5 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 25ರಿಂದ 30 ನಿಮಿಷ ಪಲ್ಲ ಹೋಗುತ್ತೆ. ಮೀಟ್ರಿಗೆ ಸ್ಥಿರಲ್ಲಿ ರೋಷನ್ ಬಣ್ಣ ಅಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮೀಟ್ರಿಗೆ ಸ್ಥಿರಲ್ಲಿ ರೋಷನ್ ಬಣ್ಣ ಗಂಡು ತೋರಿಸ್ದೆ. 1.5 ಬಾಲ ಲೆಕ್ಕ ಬರುತ್ತೆ. ಚಡಿ ಬಾಲ ಎತ್ತಿಟ್ಕೊಳುತ್ತೆ. ಬಿಳೆ ದಬ್ಬೆನೂ ನೋಡ್ಬೋದು, ಚೆನ್ನಾಗಿದೆ. ಚುಪ್ ತಿರಿ, ಉದ್ದ ತಿರಿ ನೋಡ್ಬೋದು. ಚುಪ್ ತಿರಿ, ಉದ್ದ ತಿರಿ ಇರುತ್ತೆ. 2 ಸೈಡನ್ನು ತಿರಿನ ಹೊಡೆದಿದ್ದೀವಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನ್ನೋದಿದೆ. ವಯಸ್ಸಾಗ್ತಾ ಇರೋಂಗೆ ಕಪ್ಪು ಓಡಕ್ಲಿಗೆ ಟರ್ನ್ ಆಗುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡುತ್ತೆ. ಕಣ್ಣ ನೋಡ್ಬೋದು, ಹಿಂಗೆ ಅಗ್ಲ ಎತ್ತಿಟ್ಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ಟಾಪ್ ಆಗಿದೆ. ರಿಂಗ್ ನಂಬರ್ 4004.
ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.